ಇವತ್ತು ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಶ್ರೀ ಆದಿಶಕ್ತಿ ಮಳೆಯಮ್ಮ ದೇವಾಲಯ. ಇದು ಚನ್ನರಾಯಪಟ್ಟಣ ಹತ್ರ ಬರುತ್ತೆ. ಅಡ್ರೆಸ್ಸು ಈ ವಿಡಿಯೋ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನು ಬರುತ್ತೆ ಗೊತ್ತಾ? ಇಲ್ಲಿ ಪ್ರಾಣಿಗಳನ್ನ ಬಲಿ ಕೊಡ್ತಾರೆ. ಯಾವುದಕ್ಕೆ ಗೊತ್ತಾ? ನಮ್ಮ ಮೇಲೆ ಯಾವುದೇ ಒಂದು ವಾಮಾಚಾರ ಆಗಿರಲಿ ಅಥವಾ ದೃಷ್ಟಿದೋಷ ಆಗಿರಲಿ ಮತ್ತು ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗ್ತಿದ್ರೆ ಅದನ್ನು ಬಗೆಹರಿಸ್ಕೋಕ್ಕೋಸ್ಕರ ಈ ಮಳೆಯಮ್ಮ ದೇವಾಲಯಕ್ಕೆ ಬಂದು ತಮಗಿಷ್ಟ ಅಂದರೆ ಕುರಿ, ಕೋಳಿ, ಮೇಕೆ ಹಾಗೂ ಹೆಚ್ಚಾಗಿ ಇಲ್ಲಿ ಬಲಿ ಕೊಡೋದು ಹಂದಿ. ಇವುಗಳನ್ನು ಬಲಿ ನೀಡಿ ಅಲ್ಲೇ ಅಡುಗೆ ಮಾಡಿ ತಾಯಿ ಒಂದು ಎಡೆ ಅಂತ ಎತ್ತಿಟ್ಟು ನಂತರ ಊಟ ಮಾಡ್ತಾರೆ. ನಾವು ಹಾಗೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಪೂಜೆ ಸಾಮಗ್ರಿಗಳು ತಗೊಂಡು ಹಾಗೆ ಪೂಜೆ ಮಾಡಿಸ್ಕೊಂಡು ನಮಗೆ ಅಂದರೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇರಲಿಲ್ಲ. ಮಗುವಿಗೆ 1 ವರ್ಷ ಕಂಪ್ಲೀಟ್ ಆಗಿದ್ದರಿಂದ ಅವನ ಹೆಸರಲ್ಲಿ ಪೂಜೆ ಮಾಡಿಸ್ತಿದ್ದೋ. ಅದಕ್ಕೋಸ್ಕರ 2 ಕೋಳಿ ತಗೊಂಡು ಹಾಗೆ ಮನೆಯವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಒಂದು ತಡೆ ಹೊಡಿಸ್ತಾರೆ. ತಡೆನ ತುಂಬ ಚೆನ್ನಾಗಿ ಹೊಡಿತಾರೆ. ಇದು ಬೇರೆ ದೇವಸ್ಥಾನಗಳಲ್ಲಿ ಈ ರೀತಿ ಮಾಡಲ್ಲ. ಇದು ಅಮಾವಾಸ್ಯೆ ಹುಣ್ಣಿಮೆ ದಿನ ಹೆಚ್ಚಾಗಿ ಮಾಡ್ತಾರೆ. ಯಾವುದೇ ರೀತಿಯ ದೃಷ್ಟಿದೋಷ ಇದ್ದರೂ ಕೂಡ ಇಲ್ಲಿ ಬಗೆಹರಿಯುತ್ತೆ. ನೋಡಿ, ಆಲ್ರೆಡಿ ಎಷ್ಟೊಂದು ಜನ ಬಂದು ತಮಗಿಷ್ಟಾದ ಪ್ರಾಣಿನ ದೇವಿಗೆ ಅರ್ಪಿಸ್ತಿದ್ದಾರೆ. ಹಾಗೆ ಇನ್ನೊಂದು ವಿಶೇಷತೆ ಏನಂದರೆ, ದೇವಿ ಮುಂದೆ ಹೂವಿನ ಬೇಡಿಕೊಂಡು ಕೂತ್ಕೊಳ್ತಾರೆ. ನಮ್ಮ ಮನಸ್ಸಲ್ಲಿರುವಂಥ ಆಸೆ ಈಡೇರುತ್ತೆ ಅಂದರೆ ತಾಯಿ ಹೂವು ನೀಡ್ತಾಳೆ. ಹಾಗೆ ದೃಷ್ಟಿ ಹೋಗಲಾಡ್ಸೋಕ್ಕೋಸ್ಕರ ಯಂತ್ರಗಳನ್ನು ಕೂಡ ರೆಡಿ ಮಾಡಿಕೊಡ್ತಾರೆ. ನಾನು ಕೂಡ ಒಂದು ಯಂತ್ರ ತಗೊಂಡೆ, ಹಾಗೆ ಅರ್ಚನೆ ಕೂಡ ಮಾಡಿಸ್ಕೊಂಡಿದ್ದೀನಿ. ಎಷ್ಟೋ ಜನ ಇಲ್ಲಿ ತಾಯಿ ಬಳಿ ಕೂತು ಹೂವು ಬಿಡ್ತಿದ್ದರು. ಎಷ್ಟೋ ಸಮಸ್ಯೆಗಳು ಇಲ್ಲಿ ಬಗೆಹರಿಯುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ನಾವು ತಡೆ ಚೀಟಿ ತಗೊಂಡು ತಡೆಗೆ ಹೊಡಿಸೋಕ್ಕೋಸ್ಕರ ರೆಡಿ ಮಾಡ್ತಿದ್ದೋ. ಇವರು ಒಂದು ತಾಮ್ರದ ಪಟ್ಟಿ ಮೇಲೆ ನಮ್ಮ ಪ್ರಾಬ್ಲಮ್ನ ಬರೆದು ನಮ್ಮ ಹೆಸರು ಬರೆದು ಕೊಡ್ತಾರೆ. ಹಾಗೆ ತಡೆ ಹೊಡೆಯೋ ಜಾಗನೂ ಕೂಡ ಸಪ್ರೇಟ್ ಇರುತ್ತೆ. ತುಂಬ ಜನ ಬಂದು ಅಮಾವಾಸ್ಯೆ ಆಗಿದ್ದರಿಂದ ಓಡಿಸ್ಕೊಂಡು ಹೋಗಿದ್ರು. ಹಾಗೆ ಪೂಜೆ ಎಲ್ಲ ಆದಮೇಲೆ ನಾವು ಕೋಳಿ ತೊಗೊಂಡು ಬರೋಕ್ಕೆ ಹೋಗಿ ಕೋಳಿಗೆ ನೀರು ಹಾಕಿಸಿ ದೇವಿ ಮುಂದೆ, ಹಾಗೆ ಇದು ದೇವಸ್ಥಾನದ ಮುಂದೆಯೇ ಕೋಳಿ ಕಟ್ ಮಾಡಲ್ಲ, ಅದಕ್ಕೆ ಅಂತ ಸಪ್ರೇಟ್ ಜಾಗ ಇರುತ್ತೆ. ಅಲ್ಲೋಗಿ ಕೋಳಿ ಕಟ್ ಮಾಡಿ ದೇವಿಗೆ ಅಡುಗೆ ಮಾಡಿ ಒಂದೆಡೆ ಅಂತ ಇಟ್ಟು ಈ ಎದುರುಗಡೆ ಕಾಣಿಸ್ತಿದೆಯಲ್ಲ ಈ ಆಲದ ಮರದ ಹತ್ರ ಇಡ್ತಾರೆ. ಹಾಗೆ ನೋಡಿ, ಇಲ್ಲಿ ಕೋಳಿ ಕಟ್ ಮಾಡೋವಂತಹ ಜಾಗ ಮಾತ್ರ ತುಂಬ ವಿಶಾಲವಾಗಿರುತ್ತೆ. ಅಮಾವಾಸ್ಯೆ ದಿನ ಜಾಸ್ತಿ ಜನ ಬರ್ತಾರೆ. ಯಾಕಂದರೆ ದೃಷ್ಟಿದೋಷ, ವಾಮಾಚಾರ ಇವೆಲ್ಲ ನಿವಾರಣೆ ಆಗೋದು ಅಮಾವಾಸ್ಯೆ ದಿನ ಎಂದು. ನೋಡಿ, ಇದೇ ಈ ದೇವಸ್ಥಾನದ ಅಡ್ರೆಸ್ ಬರೋದು. ಇದು ಕುಂದೂರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಸೇರಿದ್ದು. ನಿಮ್ಗೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.